ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಾವು ಸ್ಪಿನ್ ಗೆ ಹೋಗ್ತಾ ಸ್ಟಾರ್ಟ್ ಆಗ್ತಾ ಇದೆ. ಸ್ಪಿನ್ ಅಲ್ಲಿ ನಾನೇನು ಮಾಡಿಸ್ಕೊಳ್ಳೋದಿಲ್ಲ ಗೈಸ್, ಮಾಡಿಸ್ಕೊಳ್ಳೋದು ಸಾಹೇಬ್ರು. ನೋಡೋಣ ಅಲ್ಲಿ ಹೋಗೋಣ. ಆಕ್ಚುಲಿ ಸ್ಪಿನ್ಗೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ ಹೋಗೋಣ, ನೋಡೋಣ ಅಲ್ಲಿ ಏನೇನ್ ಮಾಡಿಸ್ಕೋತೀವಿ ಅಂತ. ಓಕೆ, வீடியோ பண்ண சொன்னேன். நீ கேட்ட மாட்டீங்க. என்ன எப்படி பண்ணுமோ என்ன பண்ணுமோ பண்ண தெரியாது. ಯಾವ ಭಾಷೆ ಮಾತಾಡಿದ್ ನೀವು? ಝೂಮರ್ ತಗೋಬೇಕು ಗೈಸ್ ನಾವು ಮನೆಗೆ. ಆಕ್ಚುಲಿ ನಾವ್ ಅನ್ಕೋತೀವಿ ಒಂದ್ ಕೆಲ್ಸ ಇರತ್ತೆ, ಒಂದ್ ದೊಡ್ಡ ಕೆಲ್ಸ ಇರತ್ತೆ, ಓಕೆನಾ? ಅದನ್ನ ಎಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಾವ್ ಸ್ವಲ್ಪ ವುಡ್ ವರ್ಕ್ ಮಾಡ್ಸೋದಿತ್ತಲ್ವಾ, ವುಡ್ ವರ್ಕ್ ಎಲ್ಲ ಮಾಡ್ಸಪ್ಪ ಇನ್ನೊಂದ್ ಅಷ್ಟ್ ವರ್ಷ ಏನು ಮನೆಗೆ ಕೆಲ್ಸ ಇಲ್ಲ ಅಂತ ಅನ್ಕೋತೀವಿ. ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ನಿನ್ ರೋಟಿ ಕಿಲ್ಲಿ ಸ್ಟ್ರೈಟ್ ಯಲಂಕ. ಗೈಸ್ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ತಿನ್ನೋದಕ್ಕೆ ಉಣ್ಣೋದಕ್ಕೆ ಎಲ್ಲಾನು ಆಲ್ರೆಡಿ ಇದೆ. ಸೊ ನಾನು ಹೊಟ್ಟೆ ಹಸ್ತ್ರ ತಿನ್ಕೊಂಡು ಹೋಗ್ಬೋದು. ಗೈಸ್ ನಂಗೆ ಸಿಕ್ಕಾಪಟ್ಟೆ ತಲೆನೋವಿದೆ, ಓಕೆನಾ? ಸೊ ಹಾಗಾಗಿ ನಾನು ಆಯಿಲ್ ಮಸಾಜ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ಬನ್ನಿ ಹೋಗೋಣ. ಅವರಲ್ಲಿ ಹೇರ್ ಕಟ್ ಮಾಡಿಸ್ಕೊತಾ ಇದ್ದಾರೆ. ಸೊ ಆಲ್ಮೋಸ್ಟ್ 1 hour ಆದ್ರೂ ಆಗುತ್ತೆ. ಸೊ ಅಲ್ಲಿವರೆಗೂ ನಾನೇನ್ ಮಾಡೋದು, ಇಲ್ಲಿ ಕುತ್ಕೊಂಡಿರೋದಕ್ಕಂತೂ ಆಗೋದಿಲ್ಲ. ಹಾಗಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊಳೋಣ ಅಂತ ಅನ್ಕೊಂಡಿದ್ದೀನಿ ಹೇರ್ಸ್ಗೆ. ಹೊಟ್ಟೆ ನೀಡೆಡ್ ಇತ್ತು ನಮ್ಗೆ ಮಸಾಜ್. ಸೊ ಫೈನಲಿ ಗೈಸ್, ಐ ಆಮ್ ರೆಡಿ ಫಾರ್ ಆಯಿಲ್ ಮಸಾಜ್. ಆಕ್ಚುಲಿ ಸಲೂನ್ ಅಲ್ಲಿ ಆಯಿಲ್ ಮಸಾಜ್ ಮಾಡಿಸ್ತಾ ಇರೋದು ಫಸ್ಟ್ ಟೈಮ್. ಐ ಆಮ್ ಫೀಲಿಂಗ್ ಹ್ಯಾಪಿ ಬಿಕಾಸ್ ಸಲೂನಲ್ಲಿ ಇಟ್ಸ್ ಡಿಫ್ರೆಂಟ್ ಫೀಲ್. ಅಂದ್ರೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಈ ಒಂದು ಫೀಲ್ ಗೊತ್ತಾಗುತ್ತೆ. ಅವ್ರು ಒಂದು ಒಳ್ಳೆ ಸಲೂನಿಗೆ ಬಂದು ಸರ್ವಿಸಸ್ನ ತಗೊಂಡಾಗ ಆಗೋವಂಥ ಫೀಲ್ ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಅವ್ರದ್ದು ಹೇರ್ ಕಟ್ ನಡೀತಾ ಇದೆ. ಸೊ ನಮ್ಮಿಬ್ಬರ ಎಕ್ಸ್ಪೀರಿಯನ್ಸ್ ಒಂದೇ ಥರ ಇರುತ್ತಾ, ಏನಾದರೂ ಡಿಫ್ರೆನ್ಸ್ ಇರುತ್ತಾ ನೋಡೋಣ, ಓಕೆನಾ? ಗೈಸ್ ಸರ್ ನೋಡಿ, ಹೇರ್ ಕಲರಿಂಗ್ ಮಾಡಿಸ್ಕೊತಾ ಇದ್ದಾರೆ. ಫಸ್ಟ್ ಟೈಮ್ ಅಲ್ವಾ ಹೇರ್ ಕಲರ್? ನೋಡೋಣ ಹೇಗ್ ಕಾಣ್ತಾರೆ ಅಂತ. ಆಮೇಲೆ ಸಿಗ್ತೀವಿ, ಹಿಂಗ್ ಮಾಡಿ ಆಮೇಲೆ ಸಿಗ್ತೀವಿ ಅಂತ. ಗೈಸ್, ಒಂದ್ ಹುಡುಗ ಒಂದ್ ಹುಡುಗಿ ಸಲೂನಿಗೆ ಬರ್ತಾ ಯಾರ್ದು ಬೇಗ ಮುಗಿಬೇಕು, ಯಾರು ಲೇಟಾಗಿ ಮುಗಿಬೇಕು. ಆಲ್ಮೋಸ್ಟ್ 90% ಹುಡುಗಿರ್ದು ಲೇಟ್ ಆಗುತ್ತೆ. ಏನೇನು ಸರ್ವಿಸಸ್ ಇದೆ ಅದನ್ನ ಹುಡುಗರ್ದು ಸ್ವಲ್ಪ ಬೇಗ ಆಗುತ್ತೆ ಅಲ್ವಾ? ಬಟ್ ನಮ್ದ್ರಲ್ಲಿ ನೋಡಿ ಉಲ್ಟಾ. ಬಟ್ ಆಕ್ಚುಲಿ ನಾನು ಇವತ್ತು ಏನಷ್ಟು ಮಾಡಿಸ್ಕೊಂಡಿದ್ದೀನಿ, ಆಯಿಲ್ ಮಸಾಜ್ ಅಷ್ಟೇ. ಅವರು ಹೇರ್ ಕಲರಿಂಗ್ ಮಾಡಿಸ್ಕೊತಿದ್ದಾರೆ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ನಾನು, ಹೇರ್ ಕಲರ್ ಹೇಗೆ ಬರುತ್ತೆ ಅಂತ. ಅವ್ಳಿಗೆ ಚೆನ್ನಾಗಿ ಬಂದ್ರೆ ನೆಕ್ಸ್ಟ್ ನಾವು ಮಾಡಿಸ್ಕೋಬೋದು, ಒಂಥರ ಧೈರ್ಯ. ಸೊ ಓಕೆ, ನೋಡೋಣ ಹೇಗೆ ಬರುತ್ತೆ ಅಂತ. ಈ ಥರ ಕುಡಿ ಕೂದಲು ಅಂತಾರಲ್ಲ, ನಂಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಬೇಬಿ ಹೇರ್ಸ್. ಗೈಸ್, ಹೀರೋ ಹೇರ್ ಕಟ್, ಹೇರ್ ಕಲರಿಂಗ್, ಮತ್ತೆಂತ ಶೇವಿಂಗ್, ಟ್ರಿಮ್ಮಿಂಗ್ ಎಲ್ಲ ಮಾಡಿಸ್ಕೊಂಡು ಕಲರಿಂಗ್ ಹಂಗೆ ಐತೆ. ಅದೇ ಹೇಳೋಣ ಅಂತ ಬಂದೆ ನಾನು ಇವಾಗ. ಏನ್ ಗೊತ್ತಾ ಗೈಸ್, ಆಕ್ಚುಲಿ ನಾವು ಸ್ವಲ್ಪ ಡಾರ್ಕ್ ಕಲರೇ ಸೆಲೆಕ್ಟ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ತುಂಬಾ ಲೈಟ್ ಕಲರ್ಸ್ ಸೆಲೆಕ್ಟ್ ಮಾಡ್ಬಿಟ್ಟು ಚೆನ್ನಾಗಿ ಕಾಣ್ಲಿಲ್ಲ ಅಂದ್ರೆ ಆಮೇಲೆ ಅದಕ್ಕೆ ನಾವೇನ್ ಮಾಡಿದ್ವಿ, ಓಕೆ ಸ್ವಲ್ಪ ಡಾರ್ಕ್ ಕಲರೇ ಸೆಲೆಕ್ಟ್ ಮಾಡೋಣ. ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ಇವ್ರು ಲಾಸ್ಟ್ ಟೈಮ್ ಮಾಡ್ಸಿದ್ದು ಒಂಥರ ಲೈಟ್ ಬ್ರೌನ್, ಡಾರ್ಕ್ ಬ್ರೌನ್ ಆ ಕಲರೇ ಮಾಡಿಸ್ಬಿಟ್ಟಿದ್ರು. ಅದು ಗೊತ್ತೇ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಈ ಸಲ ಇನ್ನೊಂದ್ ಸ್ವಲ್ಪ ಇಲ್ಲ ನಾ ಹೇಳಿದ್ದು, ಅದಕ್ಕೆ ಇವಾಗ ಸ್ವಲ್ಪ ಲೈಟ್, ಅದಕ್ಕಿಂತ ಇನ್ನೊಂದ್ ಚೂರ್ ಲೈಟ್ ಕಲರ್ ಸೆಲೆಕ್ಟ್ ಮಾಡಿದ್ವಿ. ಬಟ್ ಇದ್ರೊಳಗಡೆ ಇರಲ್ವಾ ಪ್ರಿಂಟ್ಸ್ ಏನೋ. ಸಾರಿ ಗೈಸ್, ಸಾರಿ
ಆಯ್ತು ನಡೀರಿ ಹೋಗೋಣ. ಲೈಟ್ ಕಲರ್ ಸೆಲೆಕ್ಟ್ ಮಾಡಿದ್ವಿ. ಇವಾಗ್ಲೂ ಏನು ಡಿಫರೆನ್ಸೇ ಇಲ್ಲ. ನೀವು ಫಸ್ಟ್ ಇತ್ತಲ್ವಾ, ನಿಮ್ ಒರಿಜಿನಲ್ ಹೇರ್ಸ್ ಇತ್ತಲ್ವಾ, ಅದಕ್ಕಿಂತ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಾ ಇದೆ, ಅಂದ್ರೆ ಫುಲ್ ಬ್ಲಾಕ್ ಆಗಿ ಕಾಣ್ತಾ ಇದೆ ಅಷ್ಟೇ, ಬೇರೇನೋ ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಹೇರ್ ಕಲರಿಂಗ್ ಮಾಡಿಸಿದಾಗ ಇನ್ನೊಂಚೂರು ಲೈಟ್ ಕಲರ್ಸ್, ಅಂದ್ರೆ ಇವಾಗ ಒಂಥರ ಲೈಟ್ ಬ್ರೌನು ಅಲ್ಲ, ಗೋಲ್ಡನ್ ಕಲರ್ ಹಾಕ್ಸ್ಬಿಡ್ಬೇಕು ಅಲ್ವಾ. ಆಕ್ಚುಲಿ ಅಲ್ಲಿ ನಮ್ಗೆ ಅವ್ರು ಸಜೆಸ್ಟ್ ಮಾಡಿ ಅಂತ ಕೇಳಿದಾಗ ಅವರು ಕೂಡ ನಮ್ಗೆ ಸ್ವಲ್ಪ ಡಾರ್ಕ್ ಕಲರ್ಸೇ ಹಾಕ್ಸ್ಕೊಳ್ಳಿ, ಇಲ್ಲಾಂದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ್ರು. ಸೊ ಇದಾಗಿತ್ತು ಸ್ಪಿನ್ ಕತೆ. ಅಂಡ್ ಸರ್ವಿಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನೋಡೋಣ ಗೈಸ್, ನಮ್ಮಿಬ್ರು ಎಕ್ಸ್ಪೀರಿಯನ್ಸು ಒಂದೇ ತರ ಇತ್ತಾ ಅಥವಾ ಬೇರೆ ಬೇರೆ ಇತ್ತಾ ಅಂತ. ಜೆನ್ಯೂನ್ ಆಗಿ ಹೇಳ್ಬೇಕು, ಹೆಂಗಿತ್ತು? ಗುಡ್. ಉಚ್ಚ ವೆಂಕಟ್ ಆಗ್ಬಿಡ್ತೀನಿ ನಾನು ಇವಾಗ. ಹೇಳಿ ಕರೆಕ್ಟ್ ಆಗಿ. ಚೆನ್ನಾಗಿತ್ತು. ಹಂಗ ಹೇಳ್ಬಿಟ್ರೆ ನೀವು ಒಳ್ಳೆ ಸರ್ಕ್ಯಾಸ್ಟಿಕ್ ಆಗಿ ಗುಡ್ ನೈಸ್ ಅಂತ ಅನ್ಬಿಟ್ರೆ ಚೆನ್ನಾಗಿದ್ರೆ ಚೆನ್ನಾಗಿತ್ತು, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ. ಒನ್ ವರ್ಡ್ ಆನ್ಸರ್. ನೀವೇನ್ ಕೇಳಿದ್ರು ಒನ್ ವರ್ಡ್ ಆನ್ಸರ್. ನಾನು ಎಕ್ಸಾಮ್ ಬರೀತಾ ಇದ್ದೀನಿ ಅಲ್ಲೇ. ಇವ್ ಬಾರಿ ಇದಾರೆ ಇವರು. ಸರಿ, ಓಕೆ ಗೈಸ್, ಈಗ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಗೆ ಹೆಂಗ್ ಫೀಲ್ ಆಯ್ತು, ಅಲ್ಲಿನ ಸ್ಟಾಫ್, ಅಲ್ಲಿನ ಸರ್ವಿಸ್, ಅದೆಲ್ಲ ಹೇಳ್ಬೇಕು ನೀವು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳಿದ್ರೆ ಚೆನ್ನಾಗಿತ್ತು. ಆಯ್ತು ಬಿಡಿ, ಚೆನ್ನಾಗಿತ್ತಂತೆ ಗೈಸ್. ನನ್ನ ಎಕ್ಸ್ಪೀರಿಯನ್ಸ್ ನೀವು ಕೇಳೋದಾದ್ರೆ, ನಾನು ಹೇಳೋದಾದ್ರೆ, ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್, ಓಕೆನಾ? ನಂಗೆ ಏನ್ ಅನ್ಸುತ್ತೆ ಅದನ್ನ ನಾನು ಹೇಳ್ತೀನಿ. ಇವಾಗ ನಾವು ಬೇರೆ ಸಲೂನಿಗೆ ಹೋದಾಗ್ಲೂ ಅಲ್ಲಿ ಇವಾಗ ಹೆಂಗ್ ಹೇಳೋದು, ನಂಗೆ ಒಂದೇನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತಂದ್ರೆ, ನಾವು ಇಷ್ಟು ದಿನ ನಾನು ಯಾವ ಸಲೂನಿಗೆ ಹೋಗ್ತಾ ಇದ್ದೆ ಅಥವಾ ಯಾವ ಬ್ಯೂಟಿ ಪಾರ್ಲರಿಗೆ ಹೋಗ್ತಾ ಇದ್ದೆ, ಹೇರ್ ಕಟ್ ಆಗ್ಲಿ, ಹೇರ್ ಸ್ಪಾ ಆಗ್ಲಿ, ಎಲ್ಲೇ ಆಗ್ಲಿ, ಅದಕ್ಕಿಂತ ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಅಷ್ಟೇ. ನಾವ್ ಅನ್ಕೋತೀವಿಯೋ ಪಾಸ್ಟ್ ದೊಡ್ಡ ಸಲೂನು ಎಷ್ಟಿರುತ್ತೋ ಏನೋ ಅಂತ, ಇಲ್ಲ, ಒಂದು ಸ್ವಲ್ಪ ಇಷ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಹೋಗೋದೇ ಬೇಡ ಅಂತ ಅನ್ಕೊಂಡು ಒಳ್ಳೆ ಸರ್ವಿಸ್ ನ ತಗೊಳ್ಳೋದಿಕ್ಕೆ ಹಿಂದೆ ಉಳಿತಾ ಇರ್ತೀವಿ. ಸೊ ನಾನ್ ನಿಮ್ಗೆಲ್ಲರಿಗೂ ಹೇಳೋದೇನು ಅಂತಂದ್ರೆ, ಹಾಗೆಲ್ಲ ಏನೂ ಇಲ್ಲ. ₹100 ಆಗೋ ಜಾಗದಲ್ಲಿ 150, 160 ಆಗುತ್ತೆ ಅಷ್ಟೇ. ಅಂಡ್ ಎಲ್ಲಾರುನು ನನ್ ಸ್ಪಿನ್ಗೆ ಹೋಗಿ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಸರ್ವಿಸ್ ತಗೊಳ್ಳಿ, ಓಕೆನಾ? ಅದೊಂಥರ ಖುಷಿ, ಹೇಳೋದಿಕ್ಕಾಗಲ್ಲ ಫೀಲ್. ನಾವು ಒಳ್ಳೆ ಜಾಗಕ್ಕೆ ಹೋಗಿ ಒಳ್ಳೆ ಸರ್ವಿಸ್ ನ ತಗೊಂಡಾಗ ಫೀಲ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನಾನು ಇಲ್ಲಿ ಏನ್ ಅಬ್ಸರ್ವ್ ಮಾಡಿದೆ ಅಂದ್ರೆ, ಇವಾಗ ನಮ್ಗೆ ಕಸ್ಟಮರ್ಸ್ ಇದಾರೆ ಅನ್ಬಿಟ್ಟು ಇವಾಗ ನನಗೆ ಮಾಡ್ತಾ ಇರ್ತಾರೆ, ಓಕೆನಾ? ನನ್ಗೆ ಇವಾಗ ಆಯಿಲ್ ಮಸಾಜ್ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಯಾರೋ ಬಂದ್ರು ಅಂತ ಅನ್ಬಿಟ್ಟು ನನ್ಗೆ ಹರಿಬರಿಲ್ ಮಾಡ್ಬಿಡೋದು, ಆತರ ಏನೂ ಇಲ್ಲ. ನನಗೇನ್ ಟೈಮ್ ಇದೆ, ಅಷ್ಟೊತ್ತು ನನಗೆ ಅಂತಾನೆ ಅವ್ರು ಕೊಟ್ಟಿರ್ತಾರೆ. ಸೊ ಅದನ್ನ ನಾನು ಅಬ್ಸರ್ವ್ ಮಾಡ್ದೆ. ಅಂಡ್ ಸರ್ವಿಸ್ ಕೂಡ ಅಷ್ಟೇ, ಅಲ್ಲಿನ ಸ್ಟಾಫ್ ಕೂಡ ಅಷ್ಟೇ, ತುಂಬಾ ಫ್ರೆಂಡ್ಲಿ ಆಗಿ ಅಂಡ್ ಪ್ರೊಫೆಷನಲ್ ಆಗಿ ಇದ್ದಾರೆ. ಇಷ್ಟು ನಾನು ಅಬ್ಸರ್ವ್ ಮಾಡಿದ್ದು. ಅಂಡ್ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದ್ರೆ, ಬಟ್ಟೆ ತಗೊಳೋದಿಕ್ಕೆ. ನಾವ್ ಮೊನ್ನೆ ಶಾಪಿಂಗ್ ಮಾಡಿದಾಗ್ಲೇ ನಾನು ಡಿಸೈಡ್ ಆಗ್ಬಿಟ್ಟಿದ್ದೆ, ಇನ್ನು ನೆಕ್ಸ್ಟ್ ತಿಂಗಳವರೆಗೂ ನಾವು ಬಟ್ಟೆ ತಗೊಳೋದಿಕ್ ಬರ್ಬಾರ್ದು ಅಂತ. ಬಟ್ ಇನ್ನು 3 ದಿನ ಆಗಿಲ್ಲ ತಾನೆ ನಾವು ಹೋಗ್ ಬಂದು, 3-4 ದಿನಾನೂ ಆಗ್ಲಿಲ್ಲ ಗೈಸ್. ಇಲ್ಲ, ಇವತ್ತೆಷ್ಟು ಡೇಟು? 3-4 ದಿನ ಮೇಲೆ ಆಯ್ತು, ಮತ್ತೆ ಬಂದಿದೀವಿ. ಬಟ್ ಇವತ್ತು ತಗೊಳ್ಳೇಬೇಕು. ಲಾಸ್ಟ್ ಟೈಮ್ ನಾನಾಗ್ಲೂ ನಾನು ಏನು ತಗೊಳ್ಳೇಬೇಕು ಅಂತ ತಗೊಂಡೆ, ಯಾವ್ದು ಇಷ್ಟ ಆಯ್ತು ಅಂತ ತಗೊಂಡೆ. ಇವತ್ತು ಅಷ್ಟೇ, ಇವರಿಗೆ ತಗೊಳ್ಳೋದಿಕ್ಕೆ ಬಂದಿರೋದು, ಇಷ್ಟ ಆದ್ರೆ ತಗೊಳ್ಳೋದು ಅಷ್ಟೇ. ಓಕೆ, ಬಾಯ್, ಆಮೇಲೆ ಸಿಗ್ತೀನಿ. ನಾನ್ ಮಾತಾಡೋದೇ ಇಲ್ಲ ಅಂತ ಹೇಳ್ತಾರಲ್ಲ ಅವ್ರು, ನನ್ ವಿಡಿಯೋಸ್ ನೋಡ್ಬಿಡ್ಬ ಏನ್ ಇವಳು ಇಷ್ಟೊಂದು ಮಾತಾಡ್ತಾಳೆ ಅಂತ ಅನ್ಕೋತಾರೆ. ನಾನ್ ಸ್ವಲ್ಪ ಹಂಗೆ. ಗೈಸ್, ಲೆನ್ಸ್ ಕಟ್ಟಿಗೆ ಬಂದಿದೀವಿ. ಇವ್ರಿಗೆ ಏನದು ಬ್ಲೂರೇ ರಿಡಕ್ಷನ್ ಅದನ್ನ ತಗೊಂಡು ಬೈ 1 get 1 ಇರುತ್ತಲ್ವಾ ಗೈಸ್. ಸೊ ಹಾಗಾಗಿ ನಾ ಇದನ್ನ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇದು ಮತ್ತೆ ಇನ್ನೊಂದು ತಗೊಂಡ್ ಬನ್ನಿ ಇಲ್ಲಿ. ಗೈಸ್, ನಿಮ್ಗೆ ತೋರಿಸ್ತೀನಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನು ಯಾವ್ದು ತಗೊಂಡಿದ್ದೀನಿ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀನಿ. ಕೊಡಿ, ಅದು ಎಲ್ಲಿ ಹಿಂಗಿದೆ, ಇಟ್ಕೊಳ್ಳಿ ಸ್ವಲ್ಪ. ಗೈಸ್ ನೋಡಿ ಗೈಸ್, ವಿಡಿಯೋ ಮಾಡಿ ಅಂದ್ರೆ ಬೇಕು ಅಂತ ಬಿಟ್ಬಿಟ್ಟು ಹೋಗ್ತಾ ಇದಾರೆ. ಬನ್ನಿ ಇಲ್ಲಿ. 2ನೇದು ಇದು ಗೈಸ್.
ಸೊ ಯಾವ್ದು ಚೆನ್ನಾಗಿದೆ, ಯಾವ್ದು ತಗೊಳ್ಳೋದು? ಎರಡ್ರಲ್ಲಿ ಒಂದೇ ತಗೋಬೇಕು. ಸೊ ಅದೇ ಟಾಸ್ಕ್ ಇವಾಗ. ನೋಡೋಣ ಯಾವ್ದು ತಗೋತೀನಿ ಅಂತ. ಐ ಥಿಂಕ್ ಐ ಗೋ ವಿತ್ ದಿ ಫಸ್ಟ್ ಒನ್. ನೋಡೋಣ ಗೈಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? ಎಷ್ಟೇ ಟೈಮು ಸ್ವೀಟಿ ಕುಡಿಲಿ. ಏನ್ ಅಂಕಿತ್ಕೊತೀರಾ? 3:30 ಗೈಸ್. ಸೊ ಇನ್ ಮನೆಗೆ ಹೋಗಿ ತಿನ್ನೋದಿಕ್ ಲೇಟ್ ಆಗುತ್ತೆ ಅನ್ಬಿಟ್ಟು ಇಲ್ಲೇ ತಿನ್ಕೋತಾ ಇದೀವಿ. ಆಕ್ಚುಲಿ ಚಿಕನ್ ತಿನ್ಬೇಕು ಅಂದ್ರೆ ಎಲ್ಲ KFC ಗೆ ಹೋಗ್ತಾರೆ, ನಾವ್ ಸ್ವಲ್ಪ ಹಂಗೆ. ಸೊ ಮೆಕ್ಡಾನಲ್ಡ್ಸ್ ಬಂದು ಚಿಕನ್ ತಿಂತಾ ಇದೀವಿ. ಇವತ್ತಿನ ದಿನ ಒಂಥರ ಚೆನ್ನಾಗಿತ್ತು. ದುಡ್ಡಿದ್ರೆ ದುನಿಯಾ. ಓಕೆ ಗೈಸ್, ಇವಾಗ ಲೆನ್ಸ್ ಕಾರ್ಟ್ ಅಲ್ಲಿ ಶಾಪಿಂಗ್ ಮುಗಿದ್ದು ಊಟ ಮಾಡಿ ಮನೆಗೆ ಹೋಗೋದು ಅಷ್ಟೇ. ಅಲ್ಲ ಗೈಸ್, ಏನ್ ಗೊತ್ತಾ, ಲೆನ್ಸ್ ಕಾರ್ಟ್ ಅಲ್ಲಿ ನಾನು ಪೇ ಮಾಡಿದ್ದು, ಬಟ್ ಕ್ಯಾಶ್ ಬ್ಯಾಕ್ ಬಂದಿದ್ದು ಇವರಿಗೆ. ವಾವ್, ವಾವ್ ಬರುತ್ತೆ. ಕುಡಿಲಿ, ಏನೋ ನೋಡ್ತಾ ಇದ್ದೀರಾ? ನೋಡ್ತೀನಿ. ಮೈ ಗಾಡ್, ಓ ಮೈ ಗಾಡ್, ಆಂಟಿ ಫ್ರೀಸ್ ಹೇರ್ ಸಿರಮ್ ಅಂತೆ. ಫ್ರೀಸ್ ಅವಾಗ್ಲೇ ಹೇಳಿದ್ದೀನಿ ತಾನೆ, ಮತ್ತೆ ಕೇಳ್ತಾ ಇದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಏನೋ ಬರ್ದಿದ್ದಾರೆ, ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ? ಹಾಯ್ ಸರ್ ಆಲ್ ಮ್ಯಾಮ್, ಎಂಜಾಯ್ ಯೋರ್ ಫ್ರೈಡ್ ಚಿಕನ್. ನೋಡಿಲ್ಲ ಅಲ್ಲ ನೀವು? ನೋಡಿ, ನನ್ನ ಹೆಸರು ಬರ್ದಿದ್ರೆ ಚೆನ್ನಾಗಿರೋ. ಕ್ಯೂಟ್ ಅನ್ಸುತ್ತೆ ನಂಗೆ ಆತರ ಎಲ್ಲ ನೋಡಿದಾಗ. ಓಕೆ ಗೈಸ್, ಇವಾಗ ನಮ್ಮ ಊಟ ಬಂದಿದೆ, ಊಟ ಮಾಡ್ಬಿಟ್ಟು ಇಲ್ಲಿಂದ ಹೊರಡೋದು ಅಷ್ಟೇ. ಗೈಸ್, ಇವಾಗ ಬರ್ಬೇಕಾದ್ರೆ ಫ್ಲಿಪ್ಕಾರ್ಟ್ ಅವ್ರು ಯಾಕೆ ಇನ್ನು ಕಾಲ್ ಮಾಡಿಲ್ಲ ಅಂತ ಅನ್ಕೋತಾ ಇದೆ. ಅಷ್ಟು ಬೇಗ ನನ್ನ ಏನದು ಸೆನ್ಸ್ ಆಫ್ ಏನಂತಾರೆ, ಗೆಸ್ಸಿಂಗ್ ಸೆನ್ಸ್, ಏನೊಂದು ಪ್ರಿಡಿಕ್ಟಿಂಗ್ ಸೆನ್ಸ್, ಯಾಕೆ ಇನ್ನು ಫೋನ್ ಮಾಡಿಲ್ಲ ಇಷ್ಟೊತ್ತಾಯ್ತಲ್ಲ ಅನ್ಕೋತಾ ಇದೆ. ಹಂಗೆ ಪಟ್ ಅಂತ ಕಾಲ್ ಬಂತು. ಸೊ ಆರ್ಡರ್ ಹ್ಯಾಸ್ ಅರೈವ್ಡ್. ಅಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ, ಏನೋ ಹೇಳ್ಬೇಕಿತ್ತು, ಇದೆಲ್ಲ ಕಟ್. ಗೈಸ್ ನೋಡಿ, 4 years ಹಿಂದೆ ಸೇಮ್ ಡೇಟ್ಗೆ ಇವರು ಈ ಸ್ಪೆಕ್ಸ್ ನ ತಗೊಂಡಿದ್ರು. ಇವತ್ತು ಸೇಮ್ ಡೇಟ್ಗೆ ಹೋಗಿ ಸ್ಪೆಕ್ಸ್ ತಗೊಂಡಿದ್ದಾರೆ. ವಿತೌಟ್ ನೋಯಿಂಗ್ ದಿಸ್, ರೈಟ್? ನೋಡಿ ಗೈಸ್, ಕೋಇನ್ಸಿಡೆನ್ಸ್, ಕಾಕತಾಳ್ಯ. ಗೈಸ್, ಇವಾಗ ನಾವು ನಮ್ ಫ್ರೆಂಡ್ ಮನೆ ಹತ್ರ ಬಂದಿದೀವಿ. ಯಾಕೆ ಅಂತ ಅಂದ್ರೆ, ಇವತ್ತು ಬೆಳಗ್ಗೆಯಿಂದ ನಾವು ಶಾಪಿಂಗ್, ಗ್ರೂಮಿಂಗ್ ಎಲ್ಲ ಮಾಡ್ಸದ್ವಲ್ಲ. ಯಾಕೆ ಅಂತಂದ್ರೆ, ನಮ್ಮ ಸಾಹೇಬ್ರು, ಏನದು ಫ್ಲಾಶ್ ಕಣ್ಣಿಗೆ ಬಿತ್ತಾ? ಓಕೆ, ನಮ್ಮ ಸಾಹೇಬ್ರು ಅವರ ಫ್ರೆಂಡ್ಸ್ ಒಟ್ಟಿಗೆ ಉಡುಪಿಗೆ ಹೋಗ್ತಾ ಇದಾರೆ. ಯಾಕೆ ನೀವು ಉಡುಪಿಗೆ ಹೋಗ್ತಾ ಇರೋದು? ಎಂಗೇಜ್ಮೆಂಟ್ಗೆ. ಯಾರ ಎಂಗೇಜ್ಮೆಂಟ್ಗೆ? ನಮ್ ಫ್ರೆಂಡ್ ಅವ್ರ ಎಂಗೇಜ್ಮೆಂಟ್ ಅಂತ ಹೇಳ್ಬೇಕು. ಎಂಗೇಜ್ಮೆಂಟ್, ನಮ್ಮ ಫ್ರೆಂಡ್ ಅವ್ರ ಹೆಂಡತಿದು ಎಂಗೇಜ್ಮೆಂಟ್. ಉಡುಪಿಯಲ್ಲಿ ಇವ್ರ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ. ಸೊ ಅವ್ರು ಹೇಳಿದ್ರು ಅವ್ರದ್ದು ಅವ್ರ ಹೆಂಡತಿದು ಅಂತ. ಅವ್ರ ಹೆಂಡತಿ ಇನ್ನೂ ಆಗಿಲ್ಲ ಅಲ್ವಾ? ಸೊ ಹಾಗಾಗಿ ಎಂಗೇಜ್ಮೆಂಟ್ ಇದೆ. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಇವರು ಐ ಥಿಂಕ್ ಮಂಡೇ ಬರ್ಬೋದು. ಇವತ್ತು ಫ್ರೈಡೇ ನೈಟ್ ಹೊರಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಇರೋದು ಸಂಡೇ ಆಯ್ತಾ, ಬಟ್ ಇವ್ರು ಹಂಗೆ ಒಂದು ಟ್ರಿಪ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದಾರೆ. ಹೋಗ್ಬಿಟ್ಟು ಬರ್ಲಿ. ಇವಾಗ ನಾವು ಡಿನ್ನರ್ಗೆ ನಮ್ಮ ಫ್ರೆಂಡ್ ದಿಲೀಪ್ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಡಿನ್ನರ್ ಮುಗಿಸಿ ಇವ್ರನ್ನ ಕಳಿಸ್ಕೊಡೋಣ. ಐ ಥಿಂಕ್ ಅಲ್ಲಿ ಹೋಗಿ ವಿಡಿಯೋ ಮಾಡೋದಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ವಿಡಿಯೋಗೆ ಬಾಯ್ ಹೇಳೋ ಟೈಮ್. ಅಂಡ್ ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಬಾಯ್, ಗುಡ್ ನೈಟ್. ಅಂಡ್ ಆರಾಮಾಗಿ ನಿದ್ದೆ ಮಾಡಿ, ಏನು ಯೋಚನೆ ಮಾಡ್ಬಿಟ್ಟು ಆರಾಮಾಗಿರಿ ಗೈಸ್. ಓಕೆನಾ? ಓಕೆ, ಬಾಯ್.